ಜೈ ಹಿಂದ್, ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತು ಬೆಳಗಾವಿ ಇರೋ ರಿಸಲ್ಟ್ ಅನೌನ್ಸ್ ಆಯಿತು 6:15ಗೆ. ಇದೊಂದು ಫೀಡಪ್ಗಳನ್ನೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗಡೆ ಹಾಕಿರ್ತೀನಿ. ಹಾಗೆ ಯಾವುದ್ಯಾವ್ದು ಬಿಟ್ಟಿದ್ದಾರೆ ಅಂತಂದರೆ ನರ್ಸಿಂಗ್ ಅಸಿಸ್ಟೆಂಟ್ದು ಸಹ ಬಿಟ್ಟಿದ್ದಾರೆ, ಹಾಗೆ ಸಿಪಾಯಿ ಫಾರ್ಮದು ಬಿಟ್ಟಿದ್ದಾರೆ, GD ಟೆಕ್ನಿಕಲ್ ಟ್ರೇಡ್ಮ್ಯಾನ್ ಇಷ್ಟು ಹುದ್ದೆಗಳ ಒಂದು ಅಪ್ಲಿಕೇಶನ್ ಏನು ಹಾಕಿದ್ರು, ನೀವೆಲ್ಲ ರನ್ನಿಂಗ್ ಎಲ್ಲ ಪಾಸ್ ಆಗಿದ್ರು, ನಿಮ್ಮ ಒಂದು ಫೈನಲ್ ಮೆರಿಟ್ ಲಿಸ್ಟ್ನ ಬಿಟ್ಟಿದ್ದಾರೆ. ಯಾವ ರೀತಿ ನೋಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಎಷ್ಟೆಷ್ಟು ವೇಕೆನ್ಸಿಗಳಿದೆ ಅನ್ನೋದು ಸಹ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಬೆಳಗಾಂ ಏರೋ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಒಂದು ಇನ್ಸ್ಟಾದಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲ್ ಒಳಗಡೆ ಹಾಕಿದ್ದೆ. ಹಾಗೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತಿದ್ದೆ ನೋಡಿ. ಜಾನ್ ಇಂಡಿಯನ್ ಆರ್ಮಿ ಫೈನಲ್ ಮೆರಿಟ್ ಲಿಸ್ಟ್ ಒಳಗಡೆ ಬಂದರೆ ನಮ್ದು ಇಲ್ಲಿ ಕಾಣ್ತಾ ಇದೆ. ಸೊ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಬೆಳಗಾವಿ ಇರೋದು ಸೊ ಡೌನ್ಲೋಡ್ ಆಯಿತು. ಸೊ ನೋಡ್ತಾ ಇರ್ಬೋದು, ಬೆಳಗಾವಿ ಇರೋ ರಿಸಲ್ಟ್ ಇದು. GD ಬಂದುಬಿಟ್ಟು 836ಕ್ಕೂ ಹೆಚ್ಚು ಹುದ್ದೆಗಳು ಸೆಲೆಕ್ಷನ್ ಆಗಿದ್ದಾರೆ, ಹುಡುಗರು ಆಗಿದ್ದಾರೆ. ಹಾಗೆ ಟೆಕ್ನಿಕಲ್ 65ಕ್ಕಿಂತ ಹೆಚ್ಚು ಆಗಿದ್ದಾರೆ. ಟ್ರೇಡ್ಮೆನ್ನಲ್ಲಿ 10th ಮೇಲೆ ಹಾಕಿರೋರು 30 ಜನ ಆಗಿದ್ದಾರೆ. ಹಾಗೆ ನಾರ್ಮಲಾಗಿ ಹಾಕಿರೋರು 7 ಜನ ಆಗಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ರಿಸಲ್ಟ್ ಈ ರೀತಿ ಇದೆ. ನಿಮ್ಮ ನಂಬರ್ನ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಬ್ಯಾನ್ ಇಲ್ಲಿ ನೋಡಿ ಕೊಡ್ತಿಟ್ಟಿದ್ದಾರೆ, ಬೆಟಾಲಿಯನ್ KR BL AVGD. ಸೊ ಇದನ್ನೆಲ್ಲ ಕರೆಕ್ಟಾಗಿ ನೀವು ಮ್ಯಾಚಿಂಗ್ ಮಾಡ್ಕೊಳ್ಳಿ. ನಂಬರ್ನ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಪ್ರತಿಯೊಂದು ವರ್ಡ್ನ ಚೆಕ್ ಮಾಡ್ಕೊಳ್ಳಿ, ಆವಾಗ ನಿಮ್ಮ ರಿಸಲ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗೆ ಇದು ನೋಡೋದಾದರೆ ನರ್ಸಿಂಗ್ ಅಸಿಸ್ಟೆಂಟಲ್ಲಿ ಸಿಪಾಯಿ ಫಾರ್ಮದಲ್ಲಿ ಒಬ್ಬರು ಸೆಲೆಕ್ಷನ್ ಆಗಿದ್ದಾರೆ. ಹಾಗೆ ನರ್ಸಿಂಗ್ ಅಷ್ಟಲ್ಲಿ 5 ಜನನೂ ಆಗಿರಬೇಕು. ಸೊ ಅದರದ್ದು ರಿಸಲ್ಟು ಬೆಳಗಾವಿ ಇರೋದ್ರಿಂದ ನರ್ಸಿಂಗ್ ಅಸಿಸ್ಟೆಂಟ್ ಬಂದುಬಿಟ್ಟು ಎಷ್ಟು ಜನ ಆಗಿದ್ದಾರೆ ನೋಡಿ, 4 ಜನ ಆಗಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮಸಿ ನೋಡ್ತಾ ಇರ್ಬೋದು, ಕೇವಲ ಒಬ್ಬರು ಆಗಿದ್ದಾರೆ. ಇಷ್ಟು ಇವತ್ತಿನ ಒಂದು ರಿಸಲ್ಟ್ ಇದು. ಹಾಗೆ ನೋಡ್ತಾ ಇರ್ಬೋದು, ನನ್ನ ಚಾನಲ್ ಒಳಗಡೆ ಎಲ್ಲ ರಿಸಲ್ಟ್ ಅಪ್ಡೇಟ್ಗಳನ್ನ ನಾನು ಹಾಕ್ತಾನೆ ಇರ್ತೀನಿ. ನೋಡ್ತಾರೆ 6:32ಕ್ಕೆ ನಾನು ಹಾಕಿದ್ದೀನಿ. 6:37 2 ನಿಮಿಷ ಅಪ್ಲೋಡ್ ಅದರಲ್ಲಿ ಹಾಗೆ ಆಯಿತು.